ಆ್ಯಪಲ್ ಕೇಕ್ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಕ್ಯಾಶುನ ನೆನೆಸಿಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ನೆನೆಸ್ಕೊಳ್ಳೋದ್ರಿಂದ ಬೇಗ ನೆಂದೋಗುತ್ತೆ. 4 ಆ್ಯಪಲ್ ತೊಗೊಂಡಿದ್ದೀನಿ, ಸಿಪ್ಪೆ ಬಿಡಿಸ್ಕೊಳ್ಳೋಣ. ಆ್ಯಪಲ್ಲು ಕಟ್ ಮಾಡಿದ್ಮೇಲೆ ಉಗುರು ಬೆಚ್ಚಿರೋ ನೀರಲ್ಲಿ ಹಾಕಿದ್ರೆ ಕಪ್ಪಗಾಗಲ್ಲ. ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಬೇಗ ಗ್ರೈಂಡ್ ಆಗುತ್ತೆ ಅಂತ ನಾನು ಇನ್ನೂ ಚಿಕ್ಕದಾಗಿ ಪೀಸಸ್ ಮಾಡ್ಕೊತಾ ಇದ್ದೀನಿ. ಜಾಯಿಕಾಯಿ ಅಂತಾರಲ್ಲ ಅದನ್ನು ಹಾಕ್ಕೊಂಡು ಕುಟ್ಕೋತಾ ಇದ್ದೀನಿ. ಕಟ್ ಮಾಡಿರೋ ಆ್ಯಪಲ್ನ ರುಬ್ಕೊಳ್ಳೋಣ. ಕುಟ್ಟಿ ಇಟ್ಕೊಂಡಿರೋ ಜಾಯಿಕಾಯಿನ ಹಾಕ್ಕೊತಾ ಇದ್ದೀನಿ. ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ, ಅದಕ್ಕೋಸ್ಕರ ಹಾಕ್ಕೊತಾ ಇರೋದು. 1/2 ಟೀ ಸ್ಪೂನ್ ಅಷ್ಟು ಚಕ್ಕೆ ಪುಡಿ, ನೆನೆಸಿಟ್ಟಿರೋ ಕ್ಯಾಶು ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಇವಾಗ ಚೆನ್ನಾಗಿ ರುಬ್ಕೊಂಡು ಬರ್ತೀನಿ. ಸ್ವಲ್ಪ ರುಬ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಹಾಕ್ಕೊಂಡು ಮತ್ತೆ ರುಬ್ಕೊಳ್ಬೇಕಾಗುತ್ತೆ. ಈ ಥರ ರುಬ್ಕೊಂಡಿದ್ದೀನಿ. 1 ಬೌಲಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಕುಕ್ಕಿಂಗ್ ಸೋಡಾ 1 ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಬೇಕಿಂಗ್ ಸೋಡಾ 1 ಟೀ ಸ್ಪೂನ್ ಅಷ್ಟು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಕಲಿಸ್ಕೊಬೇಕು. ಪಿಂಚಷ್ಟು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ರುಬ್ಕೊಂಡಿರುವಂಥ ಪ್ಯೂರಿನ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಪ್ಯೂರಿ ಮಾಡ್ಕೊಂಡಿದ್ದೀವಲ್ಲ ಆ್ಯಪಲ್ ಪ್ಯೂರಿನ ಹಾಕ್ಕೊಳ್ಬೇಕಾಗತ್ತೆ. ಇದಕ್ಕೆ ಇನ್ನೊಂದು ಚೂರು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು. ನಮ್ಮ ಹುಡುಗಿಯ ಸ್ಕೂಲಿಂದ ಬಂದರೆ ದಿನ ತಲೆ ತಿಂತಾಳೆ. ಇವತ್ತೇನು ಮಾಡಿದೆ ಇವರಿಗೋಸ್ಕರ ಏನಾದರೂ ಒಂದು ಟ್ರೈ ಮಾಡ್ತಾನೆ ಇರ್ತೀನಿ. ಸೊ ಅದನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ಕೊತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ. ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಫ್ಲೇವರ್ಗೋಸ್ಕರ ರೋಸ್ ಎಸೆನ್ಷಿಯಲ್ ಹಾಕ್ತಾ ಇದ್ದೀನಿ, ಸ್ವಲ್ಪ ಲೈಟಾಗಿ. ಇಷ್ಟೇ ಸಾಕು. ಏನು ಖಾತಿ? ಕ್ಯಾ ಖಾತಿ? ಓಕೆ ಖಾ. ಹೋಗೋ, ಇದು ಸ್ಪೂನಲ್ಲಿ ತಿನ್ನೋದು. ಹೋಗಲ್ಲಿ ಕುತ್ಕೊಂಡು ತಿನ್ಕೊಂಡು ಆಮೇಲೆ ಟ್ಯೂಷನಿಗೆ ಹೋಗಿ ಬರಬೇಕು. ಓಕೆ, ನಾನೇ ಬಿಟ್ಟು ಬರ್ತಾರೆ ಇವತ್ತು. ಏನು ಕೇಳಿಸ್ಕೊಳ್ತಿದೀಯಾ? ನಾನೀ छोड़काती ಚುಪ್ಪು ಜಾನ ಖಾಲೆಕ್ಕೂ ಜಾನ. ಓಕೆ, ಸುಮ್ಮನೆ ಡೋಲು ಮೊಲು ಯಾರು ಇಲ್ಲ ಅವನ ಜೊತೆ ಮಾತಾಡ್ಕೊ ಅಂತ ಬಿಟ್ಬಿಟ್ಟಿದ್ದಾರೆ ನೋಡಿ ಇಬ್ರು. ನಾನಲ್ಲಿ ಕಿಚನ್ ರೂಮಲ್ಲಿ ಬ್ಯುಸಿ ಇದ್ರೆ ಇವಾಗ ಇವಳನ್ನ ಹಂಗೆ ಇದಕ್ಕೆ ಟ್ಯೂಷನಿಗೆ ಕರ್ಕೊಂಡು ಹೋಗ್ಬೇಕು. ನಾನಿ ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಏನು ಮಾಡಿದ್ದಾರೆ, ಇಬ್ರು ಸೇರ್ಕೊಂಡು ಈ ಇದನ್ನ ಗೊಂಬೆನ ಇವನ್ ಪಕ್ಕ ಇಟ್ಬಿಟ್ಟಿದ್ದಾರೆ. ಹಿಂಗೆ ತಗೊಳಪ್ಪ ಮಾತಾಡ್ಕೊಳಪ್ಪ ಅಂತ, ಮಾತಾಡ್ಕೊ ಅಂತ. ತುಪ್ಪನ ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಹಾಕ್ಕೊಂಡ್ರೆ ನಿಮಗೆ ಒಂದು ಐಡಿಯಾ ಗೊತ್ತಾಗುತ್ತೆ, ಅಂದರೆ ಎಷ್ಟು ಹಾಕಬೇಕು ಅಂತ. ಒಂದೇ ಸಲ ಹಾಕಿದ್ರೆ ತೆಳ್ಳಗೂ ಆಗಬಹುದು. ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದು. ಈಗ ಮೋಲ್ಡಿಗೆ ಸ್ವಲ್ಪ ತುಪ್ಪ ಹಚ್ಕೊಳ್ತಾ ಇದ್ದೀನಿ ಸೈಡಿಗೆಲ್ಲ ಈ ಥರ. ಈಗ ಇದಕ್ಕೆ ಮಾಡಿಟ್ಕೊಂಡಿರುವಂತಹ ಪ್ಯೂರಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ನೀವೇನಾದರೂ ಮಾಡಿದ್ದೀರಾ ಅಂದರೆ ಕಾಮೆಂಟ್ ಮಾಡಿ, ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಇದಕ್ಕೆ ಬೇಕಾದರೆ ನಟ್ಸು, ಡ್ರೈ ಫ್ರೂಟ್ಸು ಮೇಲೆ ಹಾಕ್ಕೊಬೋದು. ಬಟ್ ನಾನು ಇವಾಗ ಏನೂ ಹಾಕ್ತಾ ಇಲ್ಲ, ಸದ್ಯಕ್ಕೆ ಪ್ಲೇನಲ್ಲೇ ಮಾಡ್ತಾ ಇದ್ದೀನಿ. ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಒಂದು ಕುಕ್ಕರ್ ಇಟ್ಕೊಳ್ಳೋಣ. ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ನೆಕ್ಸ್ಟ್ ಈ ಥರ ರಿಂಗ್ ಇದ್ದರೆ ರಿಂಗ್ ಹಾಕ್ಕೊಳ್ಬೋದು. ಈ ಥರ ರಿಂಗ್ ಹಾಕ್ಕೊಂಡು ಇದು ಕೂಡ ಇಟ್ಕೊಳ್ತಾ ಇದ್ದೀನಿ. ಈ ಪಾತ್ರೆನ ಇದ್ರೊಳಗೆ ಇಟ್ಕೊಳ್ಳೋಣ. ನೋಡಿ, ರಬ್ಬರ್ ಏನೂ ಹಾಕಬಾರ್ದು ಕುಕ್ಕರ್ ಮುಚ್ಚಳಕ್ಕೆ. ಹಾಗೆ ಕ್ಲೋಸ್ ಮಾಡಿಕೊಂಡು 40 ಮಿನಿಟ್ಸ್ ಇಲ್ಲ 45 ಮಿನಿಟ್ಸ್ ತನಕ ಹೀಗೆ ಬೇಯಿಸ್ಕೊಬೇಕು. 45 ಮಿನಿಟ್ಸ್ ಆಗಿದೆ. ಚೆಕ್ ಮಾಡ್ಕೋತಾ ಇದ್ದೀನಿ ಯಾವ ರೀತಿ ಆಗಿದೆ ಅಂತ ಹೇಳಿ. ವಾವ್, ಪರವಾಗಿಲ್ವೇ, ಚೆನ್ನಾಗೇ ಬಂದಿದೆ. ಟೂತ್ ಪಿಕ್ಕಿಂದ ಸ್ವಲ್ಪ ಚೆಕ್ ಮಾಡ್ಕೊಳ್ಳೋಣ ಬಾಯ್ಲ್ ಆಗಿದೆಯಾ ಅಂತ. ಆಗಿದೆ ನೋಡಿ. ಇದಕ್ಕೆ ಎಗ್ಗೆಲ್ಲ ಹಾಕಿ ಮಾಡಿದ್ರೆ ಮೇ ಬಿ ಚೆನ್ನಾಗಿ ಆಗ್ಬೋದೇ. ನೆಕ್ಸ್ಟ್ ಟ್ರೈ ಮಾಡ್ತೀನಿ ಎಗ್ ಹಾಕಿ. ಈ ಸಲ ಎಗ್ಗೇನು ಹಾಕಿಲ್ಲ, ಹಾಗೆ ಟ್ರೈ ಮಾಡಿರೋದು. ಹೋಮ್ವರ್ಕ್ ಎಲ್ಲ ಫಿನಿಶ್ ಮಾಡ್ದಾ? करी होमवर्क करी। ओके, क्या होना तुझे? देखिए मैं तेरे वास्ते सरप्राइज बना कर रखी हूँ गुड़िया। आई हैव अ सरप्राइज फॉर यू। हे बाल कुत्ಕೊಂಡು ಕಟ್ ಮಾಡೋಣ। ಆಯ್ತು 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 ನೀನೇ ಮಾಡು। ನಿಧಾನ ನಿಧಾನ ಸಾರಿ। ತಗೋ ಕಟ್ ಮಾಡು। ಅಷ್ಟೇ ಓಕೆನಾ? ಹೇಗಿದೆ ಹೇಗಿದೆ? ಸೂಪರ್, ಚೆನ್ನಾಗಿದೆಯಾ? ಸೂಪರ್ ಆಗಿದೆಯಾ? ನಿಂಗೆ ಇಷ್ಟ ಆಯ್ತಾ?
ಪೂಚಿಸ್ನಿ ಶಾಜಾ ಕಾಂಗೈ ಕರ್ಕ ಅವಳು ಹೋದ್ಲು ಮನೆಗೆ ಹೋದ್ಲು ಹಾಂ ಹಾಂ ಬರ್ಬೇಕಿತ್ತ ನೀನು ರಗಳೆ ಮಾಡ್ತೀಯಲ್ಲ, ಹೇಳೋ ಮಾತು ಕೇಳಲ್ಲ, ಬ್ರಷ್ ಮಾಡು ಅಂದರೆ ಬ್ರಷ್ ಮಾಡಲ್ಲ ಅಂತೀಯ, ಬೆಳಿಗ್ಗೆ ನೀನೆದ್ದು ನಿನ್ನ ರುಟೀನ್ ಮಾಡ್ಕೊ ಅಂದರೆ ನೀನು ಮಾಡ್ಕೊಳ್ಳಲ್ಲ ಅಂತೀಯ, ಅದಕ್ಕೆ ಅವಳು ಹೋದ್ಲು. ನೀನು ಹೇಳೋ ಮಾತು ಕೇಳಲ್ಲ ಅಲ್ಲ, ಅದಕ್ಕೆ ಅವಳು ಹೋಗ್ಬಿಟ್ಲು ಇವತ್ತು. ಅದು ನೀನೇ ಹೇಳಬೇಕು, ನೀನೇ ಹೇಳಬೇಕು. ನಮ್ಮ ಮಾತು ನೀನೇನು ಕೇಳಲ್ಲ, ನೀನು ಬ್ರಷ್ ಮಾಡು ಅಂದರೆ ಬ್ರಷ್ ಮಾಡಲ್ಲ. 14 ಅದೈದ ಏಯ್ ಕಳ್ಳಿ 1 2 ಗೊತ್ತಿಲ್ಲ ಇವಳಿಗೆ ಇನ್ನ 3 ಅಲ್ಲ 3 ಕರೆಕ್ಟ್. ಐ ಐ ಐ ಓಕೆ ಬಾಯ್. ಹೇಳು ಶಾಜಾ ಬೇಗ ಬಾ, ನೀನು ನಾನು ಕಾಯ್ತಾ ಇದ್ದೀನಿ ಅನ್ನೋ.